ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಗರದ ಜಿಎಂ ವಿಶ್ವವಿದ್ಯಾಲಯದಲ್ಲಿ ವಾಯ್ಸ್ ಆಫ್ ವುಮೆನ್ ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಎಂ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ವಾಯ್ಸ್ ಆಫ್ ವುಮೆನ್ ಕಾರ್ಯಕ್ರಮದ ಮೂಲಕ ಮಹಿಳೆಯರ ಸಾಧನೆ ಹಾಗೂ ಸಮಾಜದಲ್ಲಿ ಅವರ ಮಹತ್ವವನ್ನು ಪ್ರತಿಬಿಂಬಿಸಲಾಯಿತು. ಕಾರ್ಯಕ್ರಮದ ಭಾಗವಾಗಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ಸಿಬ್ಬಂದಿಯಿಂದ ಮಹಿಳೆಯರ ಕುರಿತು ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಯಿತು. ಕುಟುಂಬ ಮತ್ತು ಸಮಾಜದ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ, ಸಮಾಜಕ್ಕೆ ಅವರ ಕೊಡುಗೆ, ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಅವರ ಸಾಧನೆಗಳ ಕುರಿತು ಪಾಲ್ಗೊಂಡವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಮಹಿಳೆಯರಿಗೆ ಸಮಾನ ಅವಕಾಶ, ಗೌರವ ಹಾಗೂ ಸುರಕ್ಷತೆ ಒದಗಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯ ಪಟ್ಟರು. ಈ ವಿನೂತನ ಕಾರ್ಯಕ್ರಮದ ಮೂಲಕ ಮಹಿಳೆಯರ ಕುರಿತು ಸಮಾಜದಲ್ಲಿ ಹೆಚ್ಚಿನ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಉತ್ಸಾಹದಿಂದ ಭಾಗವಹಿಸಿ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ನಮ್ಮ ಜಿಎಂ ಯೂನಿವರ್ಸಿಟಿಯಲ್ಲಿ ಪ್ರತಿ ವರ್ಷ ನಾವು ವಾಯ್ಸ್ ಆಫ್ ವುಮನ್ ಅನ್ನುವಂಥ ಒಂದು ಈವೆಂಟನ್ನು ಕಂಡಕ್ಟ್ ಮಾಡ್ತೀವಿ. ಇದು ಆ್ಯಕ್ಚುಲಿ ನಾವು ಪಬ್ಲಿಕ್ ಜೊತೆ ಮಾಡ್ತಾಯಿದ್ವಿ. ಸ್ಟೂಡೆಂಟ್ಸ್ ಹೋಗ್ಬಿಟ್ಟು ಪಬ್ಲಿಕಲ್ಲಿ ಕೆಲವೊಂದು ಕ್ವಶನ್ಸನ್ನು ರಿಲೇಟೆಡ್ ಟು ವುಮನ್ಸ್ ಡೇ ಅಥವಾ ವುಮನ್ಸ್ ಬಗ್ಗೆನೇ ಕ್ವಶನ್ಸ್ಗಳನ್ನು ಕೇಳ್ತಾಯಿದ್ರು. ಪಬ್ಲಿಕ್ ಜೊತೆಗೆ ಇಂಟ್ರಾಕ್ಷನ್ ಕೂಡ ಮಾಡ್ತಾಯಿದ್ರು. ಆದರೆ ಈ ಸತಿ ನಾವೇನು ಮಾಡಿದ್ದೀವಿ ಅಂದರೆ, ನಾವು ನಮ್ಮ ಕ್ಯಾಂಪಸ್ಸಲ್ಲೇ ಸುಮಾರು ಗರ್ಲ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ಅವರ ಆಲೋಚನೆಗಳ ಬಗ್ಗೆ ಅವ್ರ ಧ್ವನಿಯನ್ನು ಎತ್ತಬೇಕು ಮತ್ತು ಅದರಿಂದ ನಾವು ಅವ್ರ ಆಲೋಚನೆಗಳೇನು ತಿಳ್ಕೊಂಡು ಅವ್ರಿಗೋಸ್ಕರ ಯಾವ್ಯಾವ ಟೈಪ್ ಆಫ್ ಆ್ಯಕ್ಟಿವಿಟಿ ನಾವು ಕಂಡಕ್ಟ್ ಮಾಡ್ಬೋದು ಅಂತಂಥೇಳಿ, ನಾವು ಅವ್ರ ವಿಚಾರಧಾರೆಗಳನ್ನು ಅರ್ಥ ಮಾಡ್ಕೋಬಹುದು ಅಂತಂಥೇಳಿ ಈ ಸತಿ ಯಾವುದೇ ಪಬ್ಲಿಕ್ ಜೊತೆ ಬಿಟ್ಟು ಈ ಕ್ಯಾಂಪಸ್ಸಲ್ಲಿ ಈ ಸತಿ ಈ ಫಂಕ್ಷನನ್ನು ಆರ್ಗನೈಸ್ ಮಾಡ್ತಾಯಿದ್ದೀವಿ. ಇದರಿಂದ ಒಂದು ಅವ್ರ ರೋಲ್ ಮಾಡೆಲ್ಸ್ ಯಾರು, ಅವ್ರಿಗೇನಾದರೂ ತೊಂದರೆ ಆಗ್ತಾಯಿದ್ರೆ ಕೆಲವೊಂದು ಮಕ್ಕಳು ಬಾಯಿ ಬಿಟ್ಟು ಹೇಳ್ತಾರೆ, ಕೆಲವೊಬ್ಬರು ಹೇಳೋದಿಲ್ಲ. ಸೊ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಾಗ ಅವ್ರ ಆಲೋಚನೆಗಳನ್ನು ಈಸಿಯಾಗಿ ನಾವು ಎಲ್ಲರ ಹತ್ರ ಹಂಚ್ಕೋಬಹುದು ಅವರು ಅನ್ನೋ ಕಾರಣಕ್ಕೆ ಈ ಇವೆಂಟನ್ನು ಆರ್ಗನೈಸ್ ಮಾಡ್ತಾಯಿದ್ದೀವಿ. ಮತ್ತು ಮುಂದಿನ ವರ್ಷವೂ ಕೂಡ ಈ ಥರ ಮಾಡ್ತೀವಿ. ಮತ್ತು ಜೊತೆಗೆ ಪಬ್ಲಿಕ್ ಜೊತೆಗೆ ನಾವು ಈ ಥರ ಮಾಡೋದ್ರಿಂದ ಪಬ್ಲಿಕ್ಕು ನಮ್ಮ ಯೂನಿವರ್ಸಿಟಿ ಜೊತೆ ಕನೆಕ್ಟ್ ಆಗಬೇಕು ಅನ್ನೋದೇ ನಮ್ಮ ಅಭಿಲಾಷೆ. ನೋಡಿರಿ, ಸುರಕ್ಷತೆ ಅಂತ ಬಂದಾಗ ಅದು ಎರಡು ಜೆಂಡರ್ ಅಂದರೆ ಇಟ್ಸ್ ನಾಟ್ ಲೈಕ್ ಮೇಲ್ ಫೀಮೇಲ್ ಇಬ್ರಿಗೂ ಇರಬೇಕು. ಈಗ ನಾವು ಹೇಳ್ತೀವಿ ಗರ್ಭ ಸಂಸ್ಕಾರ ಅಂತಂತ ಹೇಳ್ತಿರ್ತೀವಿ, ಅದು ಹೆಣ್ಣಿಗೊಬ್ಳಿಗೆ ಅಲ್ಲ, ಅದು ಗಂಡು ಮತ್ತು ಹೆಣ್ಣಿಗೆ ಇಬ್ಬರಿಗೂ ಆಗಬೇಕು. ಅಂದಾಗ ಸುರಕ್ಷೆ ತಾನಾಗೇ ಬರುತ್ತೆ. ನಾವು ಹೆಣ್ಣು ಮಗುಗೆ ನಾವು ಮನೇಲಿದ್ದಾಗ ಏನು ಹೇಳ್ಕೊಡ್ತೀವಿ, ಸುರಕ್ಷಿತವಾಗಿರು, ಹೊರಗಡೆ ತೊಂದರೆ ಆಗುತ್ತೆ, ಈ ಥರ ಇದೆ ಆ ಥರ ಇದೆ ಅಂತ ಹೇಳ್ತಿರ್ತೀವಿ. ಆದರೆ ಜೊತೆಗೆ ನಾವು ಆ ಗಂಡು ಮಗುಗೆ ಹೇಳ್ಕೊಡ್ಬೇಕು, ಜೊತೆಯಲ್ಲಿ ಬೆಳೀತಾ ಇರೋವಂಥ ಹೆಣ್ಮಗು ಕೂಡ ಹೇಗೆ ಸಂರಕ್ಷಣೆ ಮಾಡಬೇಕು, ಹೇಗೆ ಸುರಕ್ಷತೆಯಿಂದ ನೋಡಬೇಕು, ಹೇಗೆ ಅವ್ರ ಜೊತೆಗೆ ಬಿಹೇವ್ ಮಾಡಬೇಕು ಅನ್ನೋದು ಎರಡೂ ಜೆಂಡರ್ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾದಂಥ ಸಂದರ್ಭ ಇವಾಗಿದೆ. ನಾವು ಟೀಚರ್ಸ್ ಆಯಿತು, ಪೇರೆಂಟ್ಸ್ ಆಯಿತು, ಇದಕ್ಕೆ ಬಹುಮುಖ್ಯವಾಗಿ ಇಂಪಾರ್ಟೆಂಟ್ಲಿ ಅಂತ ಹೇಳ್ಬೋದು. ಇವಾಗ ನಾವು ಪ್ರಿಕಾಷನ್ಸ್ ತೊಗೊಳ್ಳೇಬೇಕಾದಂಥ ಸಂದರ್ಭ ಬಂದಿದೆ. ಜೊತೆಗೆ ವುಮನ್ನಿಗೆ ನಾವು ಅಥವಾ ಗರ್ಲ್ಸಿಗೆ ಹೇಳೋದೇನಂತಂದರೆ, ನೀವು ಪ್ರಿಕಾಷನರಿ ಮೆಜರ್ಸ್ ತೊಗೊಳ್ಳೇಬೇಕು. ಏನಾದರೂ ಒಂದು ಅವಘಡ ಆದಮೇಲೆ ನಾವು ಪ್ರಿಕಾಷನ್ಸ್ ತೊಗೊಳ್ಳೋಕ್ಕಿಂತ ಮುಂಚೆನೇ ತೊಗೊಳ್ಳೋದೇನಿದೆ, ನಮ್ಮ ಸುರಕ್ಷತೆ ನಾವು ಕಾಪಾಡ್ಕೋಬೇಕು ಅನ್ನೋದು ನನ್ನ ಒಂದು ಪಬ್ಲಿಕ್ಕಿಗೆ ನಾವು ಅಪ್ರೋಚ್ ಮಾಡ್ತಾ ಇರೋಂಥದ್ದು. ಗುಡ್ ಮಾರ್ನಿಂಗ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ಜಿಎಂ ಯೂನಿವರ್ಸಿಟಿ ವಿದ್ಯಾರ್ಥಿನಿಯಾಗಿ ಮಾತಾಡ್ತಾ ಇದ್ದೇನೆ. ವುಮೆನ್ಸ್ ಡೇ ಪರವಾಗಿ ವಾಯ್ಸ್ ಆಫ್ ವುಮೆನ್ ಅಂತ ವಾಯ್ಸ್ ಆಫ್ ವುಮೆನ್ ಅಂತ ಒಂದು ಈವೆಂಟ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಲೈಕ್ ಎಲ್ಲ ವುಮೆನ್ಸ್ ಹಾಗೂ ಮೆನ್ಸ್ ಎಲ್ಲರಿಗೂ ಒಂದು ಅವೇರ್ನೆಸ್ ಅನ್ನೋ ಥರ ಒಂದು ಇಂಟರಾಕ್ಟಿವ್ ಸ್ಪೀಚ್ ಇಟ್ಕೊಂಡಿದ್ದೀವಿ. ಲೈಕ್ ನಮ್ಮ ಡೀನ್ ಮ್ಯಾಮ್ ಅಂಡರಲ್ಲಿ ನಾವು ವುಮೆನ್ ಎಂಪವರ್ಮೆಂಟ್ ಅಂದರೆ ವುಮೆನ್ಸ್ ಡೇ ಸ್ಪೆಷಲಾಗಿ ನಾವು ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ಕೊಂಡಿರೋದು. ಇಲ್ಲಿ ಎಲ್ಲರಿಗೂ ಕ್ವೆಶನ್ಸ್ ಕೇಳ್ತಾ ಇದ್ದೀವಿ. ನಮ್ಮ ಕ್ಯಾಂಪಸ್ ಒಳಗಡೆ ನಾವು ಯಾರ್ಯಾರು ವುಮೆನ್ಸ್ ಬಗ್ಗೆ ಏನೇನು ತಿಳ್ಕೊಂಡಿದ್ದಾರೆ ಅಂತ ಅವರು ಕ್ವೆಶನ್ಸ್ ಕೇಳಿಬಿಟ್ಟು ನಾವು ಅವ್ರ ಕಡೆಯಿಂದ ಆನ್ಸರ್ಸ್ನ ತೊಗೊಳ್ತಾ ಇದ್ದೀವಿ. ಇದರಿಂದ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ವುಮೆನ್ಸ್ ಬಗ್ಗೆ ಅವ್ರಿಗೆ ಯಾವ್ಯಾವ ಥರ ಒಪಿನಿಯನ್ ಇದೆ ಅನ್ನೋದನ್ನು ನಾವು ಕ್ವೆಶನ್ಸ್ ಮೂಲಕ ಅವ್ರಿಗೆ ಕೇಳ್ತಾ ಇದ್ದೀವಿ. ಅಂತಂದರೆ ಇವಾಗ ಒಂದು ಫ್ಯಾಮಿಲಿಯಲ್ಲಿ ವುಮೆನ್ನಿಂದು ಮೇಯ್ನ್ ರೋಲ್ ಏನಾಗಿರುತ್ತೆ ಅನ್ನೋದಾಗಿರ್ಬೋದು. ಆ್ಯಂಡ್ ವುಮೆನ್ ಇಂಡಿಪೆಂಡೆಂಟಾಗಿ ಯಾವ್ಯಾವ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾರೆ, ಅದ್ರ ಬಗ್ಗೆ ಅವ್ರಿಗೆ ಏನೇನು ಒಪಿನಿಯನ್ ಇದೆ ಅನ್ನೋದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತಾ ಹೋಗ್ತೀವಿ.